ಸೊ ಮತ್ತೊಂದು ವಿಡಿಯೋಗೆ ಸ್ವಾಗತ. ಈ ವ್ಲಾಗು ರಾತ್ರಿ 9 ಗಂಟೆಗೆ ಶುರು ಆಗ್ತಾಯಿದೆ. ಯಾಕೆಂದರೆ ಬೆಳಗ್ಗೆ ಕಾಲೇಜ್ಗೆ ಹೋಗೋದು ಲೇಟ್ ಆಯಿತು, ಬಂದಿದ್ದು ಲೇಟ್ ಆಯಿತು. ಬಂದೊಂದು ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಮಲ್ಕೊಳ್ಳೋಣ ಅಂದ್ಕೊಂಡು ಮಲ್ಕೊಂಡ್ರೆ ಇವಾಗ ಎದ್ದಿದ್ದೀನಿ ನಾನು. ಹಾಗೆ ಇವತ್ತು ಅದೇನೋ ಆರ್ಡ್ರ್ ಬೇರೆ ಮಾಡಿದ್ದೆ. ಆರ್ಡ್ರ್ ರಿಸೀವ್ ಆಗಿದೆ, ನೋಡ್ಬೋದು. ಟ್ರೈಪಾಡ್ ಒಂದು ಬುಕ್ ಮಾಡಿದ್ದೆ, ಸಖತ್ತಾಗಿದೆ ಇದು. ಸೊ ಬನ್ನಿ ಅನ್ಬಾಕ್ಸಿಂಗ್ ಮಾಡೋಣ. ಸೊ ಅಷ್ಟೇ, ಈ ಬಾಕ್ಸಲ್ಲಿ ಇನ್ನೇನಿಲ್ಲ. ಇದೊಂದು ಬುಕ್ ಐತೆ, ಅದು ನಾವು ಓದಲ್ಲ. ಸೊ ಹೀಗಿರುತ್ತೆ ಇದು. ಇಲ್ಲಿ ಇದು ರೊಟೇಷನ್ ಲೂಸ್ ಮಾಡ್ಬೋದು ನೀವು, ಸ್ಟ್ರೈಟ್ ಬರುತ್ತೆ. ಇಲ್ಲಿ ಕ್ಯಾಮ್ರಾ ಮೌಂಟು, ಕ್ಯಾಮ್ರಾದಲ್ಲಿ ಮೌಂಟ್ ಮಾಡೋ ಆಪ್ಷನ್ ಇರುತ್ತೆ. ಇದು ಕ್ಯಾಮ್ರಾ ಮೌಂಟು. ಮತ್ತು ನೀವು ಈ ಸೈಡ್, ಇಲ್ಲಿ ಈ ಸೈಡ್ ಇದೆಯಲ್ಲ, ಇದು ಚಿಕ್ಕ ಹೋಲು, ಇದು ಮೈಕ್ ಮೌಂಟ್ ಮಾಡೋಕ್ಕೆ. ಸೊ ಒಂದ್ಕಿತ ಇದು ಫೋನಲ್ಲಿ ಹಾಕ್ತೀನಿ ಟ್ರೈಪಾಡು. ಸೊ ಹಂಗೆ ಕ್ಯಾಮ್ರಾ ಮಿರರ್ ವ್ಲಾಗ್ ಒಂದು ಮಾಡ್ತೀನಿ ನೋಡಿ. ಈ ಥರ ಹಿಂಗೆ ಬರುತ್ತೆ ಇದು ಪೊಸಿಷನ್. ಇದ್ರದ್ದು ಫುಲ್ ತೋರಿಸ್ಬೇಕಂದ್ರೆ ನೋಡಿ, ಇಲ್ಲಿರುತ್ತೆ ಇದು. ಇದು ಸ್ಲೈಡ್ ಮಾಡಿದ್ರೆ ಇಲ್ಲೊಂದು ರೆಡ್ ಕಲರ್ ರಾಕ್ ಥರ ಇರುತ್ತೆ. ಒಂದು ನಿಮಿಷ ಇದೆ. ಈ ರೆಡ್ ರಾಕು ಅದು ಫುಲ್ ಟಿಲ್ಟ್ ಆಗುತ್ತೆ. ಹೆಂಗೆ ಬೇಕಂಗೆ ಮಾಡ್ಬೋದು. ಮೇಲೆ ಇದು ಟೈಟು, ಇದು ಫುಲ್ ಫ್ಲೆಕ್ಸಿಬಲ್, ಹೆಂಗೆ ಬೇಕಾ ಹಂಗೆ ಬೆಂಡ್ ಮಾಡ್ಬೋದು ನೋಡಿ. ಇದು ಏನು ಮಸ್ತಿದೆ. ಸೊ ಅಷ್ಟೇ, ನೋಡೋಣ ರಾತ್ರಿ ಎಷ್ಟಾಗುತ್ತೋ ಅಷ್ಟು ವ್ಲಾಗ್ ಮಾಡ್ತೀನಿ ನಾನು. ಊಟ ಗೀಟ ಎಲ್ಲ ಆಯ್ತು. ಇವಾಗ ಜಸ್ಟು ತಿಂದ್ಬಿಟ್ಟು ವ್ಲಾಗ್ ಇವತ್ತೇನು ಮಾಡೇ ಇಲ್ಲಲ್ಲಪ್ಪ ಅಂದ್ಬಿಟ್ಟು ಎತ್ಕೊಂಡು ಫೋನು. ಮತ್ತು ಇವತ್ತು ಇದಕ್ಕೆ ಬೇರೆ ಹೋಗಿಲ್ಲ, ಜಾಬ್ ಬೇರೆ. ಬೆಳಗ್ಗೆ ಫುಲ್ ಸುಸ್ತಾಗಿ ಹೋಗಿತ್ತು. ನೆನ್ನೆ ಸಂಡೇ ವ್ಲಾಗು ಮಾಡಿಲ್ಲ ನಾನು. ಫುಲ್ಲು ಒಂದು ಸ್ವಲ್ಪ ಟ್ರಾವೆಲಿಂಗ್ ಇತ್ತು, ಎಲ್ಲೆಲ್ಲೋ ಹೋಗಿದ್ರೆ ಫುಲ್ ಟಯರ್ಡ್ ಆಗೋಗಿದ್ದೆ. ಸೊ ಮಾರ್ನಿಂಗ್ ಫುಲ್ಲು ಒಂದು ಸ್ವಲ್ಪ ಜ್ವರ ಥರ ಆಗ್ಬಿಟ್ಟಿತ್ತು, ಅದಕ್ಕೆ ಹೋಗೋಕ್ಕೆ ಆಗಿಲ್ಲ. ಇವತ್ತು ಸ್ಕಿಪ್ ಮಾಡಿಬಿಟ್ಟೆ ಇವತ್ತು ನಾನು. ನಾಳೆಯಿಂದ ಅಂತೂ ಒಳ್ಳೆ ಜಾಗು, ನಾಳೆ ಲೆಗ್ ಡೇ ಅಂದ. ನೋಡೋಣ ಹೇಗೋಗುತ್ತೆ. ರಾತ್ರಿ 9 ಗಂಟೆ ಆದರೆ ನಮ್ಮನೆ ಪಕ್ಕದಲ್ಲೇ ಒಂದು ಮಿನಿ ಗ್ರೌಂಡ್ ಮಾಡ್ಕೊಂಬಿಟ್ಟಿದ್ದಾರೆ ನೋಡಿ, ಎಲ್ಲರೂ ಆಡ್ತಾಯಿದ್ದಾರೆ. ಅಲ್ಲಿ ಏನಿಲ್ಲ, ಚೆನ್ನಾಗಿ ಮಾಡ್ತೀಯ ಅಷ್ಟೇ. ಬೌಲಿಂಗ್ ವಿಕೆಟ್ ಮೇಲೆ ಹಾಕ್ಬೇಕು ನೋಡು, ಸೇಮ್ ಬಾಲು. ಅದು ಅಷ್ಟೇ ಜಾಗ ಇರೋದಾ? ಅಪ್ಪುಚೋ, ನೀವು ಸೇಮ್ ಅಷ್ಟೇ, ಓಡ್ಬೇಡ್ರಿ, ನಿಂತ್ಕೊಂಡು ಹಾಕಿ ಆರಾಮಾಗಿ. ಅಕ್ಕ ಅವರ ಒಳ್ಳೆ ಬೌಲಿಂಗು. ಅಕ್ಕ ಇಕ್ಕಿದೆ ವಿಕೆಟಾ? ಬ್ಯಾಟಿಂಗ್ ಆಡ್ತಾ ಇದ್ದೀನಿ ನೀನು.
ಔಟು. ಈ ಸೈಡ್ ಆಚೆಯಿಂದ ಹೋದರೆ ಔಟ್ ತಾನೇರಾ? ಔಟ್ ಔಟ್ ಹಾಂ, ಈ ಸೈಡ್ ಆಚೆಯಿಂದ ಹೋದರೆ ಔಟು. ಏನಿದ್ರು ಸ್ಟ್ರೈಟು ಇಷ್ಟು ಬರಬೇಕು. ಈ ಬಾರ್ಡ್ರ್ ಆಚೆ. ಹಾಂ, ಸೇಮ್ ಟರ್ಫ್ 4 ಬೌಂಡ್ರಿ ಅಷ್ಟೇ. ಹಾಂ, ಇದ್ರ ಮೇಲೆ ಹೋದ್ರೆ ಔಟ್. ಇದ್ರ ಮೇಲೆ ಹೋದ್ರು ಔಟ್ ಅಂತೆ ನೋಡಿ. ಡೈರೆಕ್ಟ್ ಆ ಕಡೆ ರೋಡಲ್ಲಿ ಹೋದ್ರೆ ಔಟ್, ಈ ಕಡೆ ಡೈರೆಕ್ಟ್ ಹೋದ್ರೆ ಔಟ್. ಹೌದಾ? ಸೊ ಮನೆಯವ್ರು ಹೂವು ಕೊಟ್ಟಿದ್ದಾರೆ, ಡೆಲಿವ್ರಿ ಮಾಡಬೇಕು. ದಿನ 10 ಗಂಟೆ ಜಾಬ್ ನಂದಿದ್ದು. ಹೂವು ಕೊಡ್ತಾರೆ, ಅದನ್ನು ಕೊಟ್ಬಿಟ್ಟು ಬರಬೇಕು ಇವಾಗ. ರಾತ್ರಿ ಊಟ 3 ಹಪ್ಪಳ, ಅನ್ನ, ಬಸ್ಸಾರು ಅಷ್ಟೇ ಇವತ್ತು. ಮತ್ತು ಇವತ್ತು ಕಾಲೇಜಲ್ಲಿ ಒಳ್ಳೆ ಮಸ್ತ್ ಮ್ಯಾಟರ್ ಆಗಿದೆ. ಕ್ಲಿಪ್ಸ್ ಹಾಕ್ತೀನಿ ಈ ವಿಡಿಯೋ ಆದಮೇಲೆ, ನೋಡಿ. ಮಸ್ತ್ ಮಜಾ ಬರುತ್ತೆ ಆ ಕ್ಲಿಪ್ಸಲ್ಲಿ. ಆಮೇಲೆ ಅಷ್ಟೇ, ಈ ವ್ಲಾಗ್ ಮುಗಿಸ್ತೀನಿ. ಮತ್ತು ನಾಳೆ ಒಂದು ವ್ಲಾಗ್ ಎಡಿಟ್ ಮಾಡಬೇಕಿನ್ನು. ಮಲ್ಕೊಬೇಕು, ತಿರ್ಗಿ ನಾಳೆ ಬೆಳಗ್ಗೆ ಎದ್ದೋಬೇಕು. ಸರಿ ಗಾಯ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಸೊ ಈಗ ನೋಡ್ತಾ ಇರ್ಬೋದು ನೀವು, ಸುಮ್ಮನೆ ನೋಟ್ಸ್ ಬರ್ದಿದ್ರೆಲ್ಲ ಆಚೆ ಬಂದುಬಿಟ್ರಿ, ಯಾರೂ ಬರ್ದಿಲ್ಲ ಅಂದ್ಬಿಟ್ಟು. ಇದು ನಮ್ಮ ಗ್ಯಾಂಗ್ ಮಾತ್ರ ಇಲ್ಲಿದೆ, ಮಿಕ್ಕಿದವ್ರ ಗ್ಯಾಂಗ್ ಎಲ್ಲ ಫುಲ್ ಕಾಲೇಜೆಲ್ಲ ಬೀಟ್ಸ್ ಆಗ್ತಾಯಿದ್ದಾರೆ ನೋಡಿ. ಸೊ ನೋಡಿ, ಲಂಚ್ ಬ್ರೇಕಲ್ಲಿ ಸುಮ್ಮನೆ ಆಚೆ ಬಂದಿದ್ರಿ, ಇಲ್ಲೇ ಗ್ರೌಂಡ್ ಹತ್ರ ನಾವು, ನಾನು ಇವನು ಇನ್ನೊಬ್ಬ. ಗ್ರೌಂಡ್ ನೋಡಿ, ಇವ್ನು ಯಾವುದೋ ಒಂದು ಪಕ್ಕದಲ್ಲಿ ಮ್ಯಾಚ್ ಬಾಕ್ಸ್ ಸಿಕ್ತು ಅಂದ್ಬಿಟ್ಟು ಫುಲ್ಲು ಬೆಂಕಿ ಹಂಚ್ಕೊಂಡು ಕೂತಿದ್ದೆ, ಯಾವುದೋ ಬಟ್ಟೆನ. ಅದು ಬಟ್ಟೆ ಸುಡೋ ಗಂಟ ಹೋಗಿಲ್ಲ ಇವನು, ಸುಡ್ತಾನೆ ಅವನೇ. ಬೆಂಕಿ ಪಟ್ಟಣ ಎಲ್ಲ 3-4 ಗೀಚಿ ಎಲ್ಲ ಫುಲ್ ಸುಟ್ಟಾಕ್ಬಿಟ್ಟವನೇ. ಬಾರ ಅಂದರೂ ಬೆಂಕಿ ಪಟ್ಟಣನೆಲ್ಲ ಮುರಿದು ಹಾಕ್ತಾಯಿದ್ದಾನೆ. ಬೆಂಕಿ ಬರಲಿ ಬಿಸಿಲು ಕಾಯಿಸೋಣ ಅಂದ್ಬಿಟ್ಟು ಇವನು. ಇಂಥವ್ರು ಫ್ರೆಂಡ್ಸು ನನ್ನ ಜೊತೆಯಲ್ಲಿರೋರು.